ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಒಂದು ಜಟಾಯು ಫಸ್ಟ್ ರಾಕ್ ಕ್ಯಾಂಪಿಂಗ್ ಅಂದರೆ ನಮ್ಮ ಒಂದು ಕ್ಲಬ್ನ ಜಟಾಯು ಕ್ಲಬ್ನ ಫಸ್ಟ್ ಕ್ಯಾಂಪಿಂಗು. ಲಾಸ್ಟ್ ಟೈಮ್ 1 hour ರೈಡ್ ಮಾಡಿದ್ವು. ಸೊ ಇವಾಗ ಇದೊಂದು 4x4 ಕ್ಲಬ್ ಅಂತ, ಸೊ ಅಡ್ವೆಂಚರ್ ಕ್ಲಬ್ಬು. ಸೊ ಕ್ಯಾಂಪಿಂಗು, ನೇಚರ್ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಮಾಡೋವಂಥ ಒಂದು ಕ್ಲಬ್ ಇದು. ಸೊ ಫಸ್ಟ್ ರೈಡ್ ಹೋಗ್ತಾ ಇದ್ದೀನಿ, ಖುಷಿ ಆಗ್ತಾಯಿದೆ. ಫುಲ್ಲು ಸ್ಲಾಟ್ಸ್ ಫುಲ್ ಆಗಿದೆ ಈ ರೈಡಲ್ಲಿ. ಸೊ ಟೋಟಲ್ ಆಗಿ 20 ಸ್ಲಾಟ್ಸ್ ಆಗಿದೆ, ಇನ್ಕ್ಲೂಡಿಂಗ್ ಫ್ಯಾಮಿಲೀಸು ಬರ್ತಾ ಇದ್ದಾರೆ. ಸೊ ಸಖತ್ ಖುಷಿ ಆಗ್ತಾಯಿದೆ. ಫಸ್ಟ್ಗೆ ಇಷ್ಟೊಂದು ರೆಸ್ಪಾನ್ಸ್ ಸಿಕ್ಕಿರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಇಲ್ಲಿ ಬನ್ನಿ, ಇವತ್ತಿನ ಕ್ಯಾಂಪಿಂಗು ಮತ್ತು ಇವತ್ತಿನ ಅಪ್ಡೇಟ್ಸ್ ಏನೇನಿರುತ್ತೆ ಅಂತ ಟಚ್ ಮಾಡೋಣ. ಸೊ ನನ್ನ ಜಟಾಯು ತೊಗೊಂಡ್ಮೇಲೆ, ಅಂದರೆ ನನ್ನ ಗಾಡಿಗೆ ಇಟ್ಟಿರೋ ಹೆಸರು ಇದು ಜಟಾಯು. ಸೊ ಇವಿ ಕ್ರಾಸ್ ತೊಗೊಂಡ್ಮೇಲೆ ಸೊ ನನ್ನ ಒಂದು ಪರ್ಪಸ್ಸು ಏನು ಅಂದರೆ, ನನಗೆ ಮಲ್ಟಿಪರ್ಪಸ್ ಯೂಸ್ ಆಗಬೇಕಿತ್ತು ಈ ಗಾಡಿ. ಸೊ ಇದು ನನಗೆ ಪರ್ಸ್ನಲ್ ಯೂಸು ಆಗಬೇಕು, ನನ್ನ ಕ್ಲಬ್ಬು, ಬೈಕಿಂಗ್ ಕ್ಲಬ್ಬು, ಗಂಧದ ಗುಡಿಗೆ ಬೈಕಿಂಗ್ ಕ್ಲಬ್ಬು ಎರಡು. ಯಾಕಂದರೆ ಈಗ ನೋಡಿ, ನಮ್ಮ SPT ಮತ್ತು ಲಡಾಖಿಗೆಲ್ಲ ಹೋದರೆ ಸೊ ಈ ಗಾಡಿ ನಾನು ಅಲ್ಲೆಲ್ಲ ಬ್ಯಾಕಪ್ ಗಾಡಿ ಯೂಸ್ ಮಾಡಬೇಕು. ಸೊ ನಮ್ಮದೇ ಒಂದು ಬ್ಯಾಕಪ್ ಇತ್ತು ಅಂದರೆ ತಲೆನೋವಿಲ್ಲ, ಮತ್ತು ತುಂಬ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ. ಆ ಒಂದು ಬಡ್ಜೆಟ್ನ ನಾವು ಅವರು ಕೊಡೋ ಒಂದು ಬ್ಯಾಕಪ್ ವೆಹಿಕಲ್ ಇನ್ಕ್ಲೂಡಿಂಗ್ ಸೇರಿ ನಾನು ನಮ್ಮ ಬಾಯ್ಸ್ಗೆ, ಅಂದರೆ ನಮ್ಮ ಗ್ರೂಪಲ್ಲಿ ಬರೋರಿಗೆ ಸ್ವಲ್ಪ ಡಿಸ್ಕೌಂಟ್ ಇದರಲ್ಲಿ ಮಾಡಿ ಒಂದು ಒಳ್ಳೆ ಪ್ರೈಸಲ್ಲಿ ಕರ್ಕೊಂಡು ಹೋಗ್ಬೋದು ಅನ್ನೋದು ಒಂದು ನನ್ನ ಒಂದು ಪರ್ಪಸ್ ಇತ್ತು. ಸೊ ಎಲ್ಲ ಆಗ್ತಾಯಿದೆ, ನಡೀತಾ ಇದೆ. ಫಸ್ಟು ಒಂಥರ ನಾನೇನು ಲಾಂಚ್ ಮಾಡಿ 1 ತಿಂಗಳೂ ಆಗಿಲ್ಲ ಅನ್ಸುತ್ತೆ, ಇನ್ನು 1 ತಿಂಗಳೂ ಆಗಿಲ್ಲ ಇನ್ನು ಜಟಾಯು ಕ್ಲಬ್ ಲಾಂಚ್ ಮಾಡಿ. ಸೊ ಫಸ್ಟ್ ರೈಡ್ ಆರ್ಗನೈಸ್ ಮಾಡಿದ್ದೀನಿ. ಸೊ ಈಗ ನನ್ನ ಒಂದು ಫಸ್ಟು ಟ್ರಿಪ್ಗೆ ಬರ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು. ನಮ್ಮ ಮೇಲೆ ಇಟ್ಟಿರೋ ಒಂದು ವಿಶ್ವಾಸ, ನಂಬಿಕೆ, ಅದನ್ನ ಹಂಗೆ ಉಳಿಸ್ಕೊಂಡು ಹೋಗ್ತೀವಿ. ಸೊ ಯಾಕಂದರೆ ನಾವು ಅದೇ ಥರ ವರ್ಕ್ ಮಾಡಿ ನೋಡಿದ್ದೀರ ನೀವು, ಬೈಕಿಂಗ್ ಕ್ಲಬ್ಬಲ್ಲಿ ನಾವು ಹೆಂಗೆ ಇದು ಮಾಡಿದ್ದೀವಿ ಅಂತ, ಆರ್ಗನೈಸೇಷನ್ ಆಗಲಿ ಎಲ್ಲಾಗಲಿ. ಸೊ ಅದು ನಡೆಯುತ್ತೆ, ಇದು ನಡೆಸ್ತೀವಿ ಅಂತ ಹೇಳ್ತಾ ಜಾಲಿ. ನಮ್ಮದು ಯಾವಾಗಲೂ ಬೈಕಿಂಗ್ ಕ್ಲಬ್ದು ವೆಯ್ಟ್ ಮಾಡ್ತಾ ಇದ್ದೋ. ಫಸ್ಟ್ ಟೈಮು ನಮ್ಮ ಜಟಾಯಿನ ಹಾಕ್ಕೊಂಡು ಸೊ ನಮ್ಮದು ಮೀಟಿಂಗ್ ಪಾಯಿಂಟಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಇವಾಗ ನಮ್ಮ ಚಂದ್ರು ಅವರು ಹೊಸಪೇಟೆಯಿಂದ ಬಂದಿದ್ದಾರೆ. ಲಾಸ್ಟ್ 1 hour ರೈಡ್ ಬಂದಿದ್ರು. ನಮಸ್ಕಾರ. 1 hourಯಿಂದ ಅಂದರೆ 1 hour ರೈಡ್ ಬಂದಿದ್ರು. ಸೊ ಈಗ ಹೊಸಪೇಟೆಯಿಂದ ಇವರು ಆ್ಯಕ್ಚುಲಿ ಇಲ್ಲಿಗೆ ಬರಬೇಕು, ಮತ್ತು ಲಾಸ್ಟ್ ರೈಡೂ ಅಷ್ಟೇ ರೈಡ್ ಬರೋಕ್ಕೋಸ್ಕರ ಹೊಸಪೇಟೆಯಿಂದ ಬರ್ತಾರೆ. ಸೊ ಈ ಸತಿನೂ ಬಂದಿದ್ರು, ನಾವು ಹೊಸಪೇಟೆಯಿಂದ ಬಂದಿರೋದು. ಇನ್ನೂ ಬಾಯ್ಸ್ ಎಲ್ಲ ಬರಬೇಕು, ಕೆಲವು ಫ್ಯಾಮಿಲೀಸು ಎಲ್ಲ ಇದ್ದಾರೆ. ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಬೇಗ ಬಾ, ಬೇಗ ಟೈಮ್ ಆಯಿತು ಹೋಗ್ತಾರೆ. ಅಬಿಗೆ ಕಾಯ್ತಾ ಇದ್ದು ತುಂಬ ಟೈಮ್ ಆಯ್ತು, ಯಾಕಂದರೆ ಲಗೇಜ್ಗಳಿದೆ ನಮ್ಮದು, ಕ್ಯಾಂಪಿಂಗ್ ಐಟಮ್ಸ್ಗಳದು. ಸೊ ಬೇಗ ಹಾಕ್ಬೇಕು ನೋಡಿ. ನಮ್ಮ ಕ್ಯಾಂಪಿಂಗ್ ಗಾಡಿ ಪರ್ಪಸ್ ಹೆಂಗೆ ಯೂಸ್ ಆಗ್ತೈತೆ, ಫುಲ್ಲು ಲಗೇಜ್ ಮೇಲೆ ಲಗೇಜು. ಬೇಗ ಟೈಮ್ ಆಯಿತು. ತುಂಬ ಆಗ್ತಾ ಇದ್ದೀವಿ ಹೆಂಗಂದಂಗೆ. ಆಯ್ತು ಅಷ್ಟೇನಾ? ಇಡಿ ಬೈ, ನೀವು ಫಸ್ಟು ಏರಿಯಾ ಖಾಲಿ ಮಾಡ್ಬಿಟ್ಟು ನಮ್ಮನೆ ಹತ್ರ ಬಂದ್ಬಿಡಿ. ಇಲ್ಲಾಂದ್ರೆ ಅಲ್ಲ, ಎಷ್ಟೊತ್ತು ಗೊತ್ತಾ ಬಂದಿದ್ದು? ನೀವು ಬಿಟ್ಟಿದ್ದು ಎಷ್ಟು ಗಂಟೆ ಮನೆಗೆ? ನಾನು ನಿಮ್ಗೆ ಲೈವ್ ಲೊಕೇಶನ್ ಕಳಿಸಿ. ಇವ್ರು ನೋಡಿ ಹೊಸಪೇಟೆಯಿಂದಲೇ ಬಂದವ್ರೆ. ಎಲ್ಲಿಂದ ಹೇಳಿ? ಬಳ್ಳಾರಿಯಿಂದ ಬಂದಿರೋದು. ನೀವು ವೈಟ್ ಫೀಲ್ಡ್ ಆಂಧ್ರ ಬಾರ್ಡ್ರಿಂದ ಬರೋದಕ್ಕೆ ಇಷ್ಟೊಂದು. ನಮ್ಮ ಚಂದ್ರು ಅವರು ಹೊಸಪೇಟೆಯಿಂದಲೇ ಬಂದವ್ರೆ. ಆರಾಮಾಗಿ ಅದು ಬಂದು ಕಾಯ್ಕೊಂಡು ಆರಾಮಾಗಿ ವೆಯ್ಟ್ ಮಾಡ್ತಾ ಇದ್ರು. ನಿಮ್ಮ ಅಭಿ ಮನೆ ಖಾಲಿ ಮಾಡುವ ಅಭಿ ಫಸ್ಟು, ಬೇಕಾದ್ರೆ ಅಪಾರ್ಟ್ಮೆಂಟ್. ಖಂಡಿತ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯಾವ್ದಾರ ಒಂದು 10 ಲಕ್ಷಕ್ಕೆ ಅದ್ರ ಲೀಸ್ ಗಿದ್ರೆ ನೋಡಿ ಬಂದ್ಬಿಡ್ತೀನಿ. ಬೇಜಾನಿದೆ, ಬನ್ನಿ. 100% ನಾನು ಹೇಳ್ತಾ ಇರೋದು. ಆಯ್ತು ಸುಮ್ಮನೆ ಕಂಟೆಂಟ್ ಹೇಳ್ತಾ ಇಲ್ಲ, ಸೀರಿಯಸ್ ಆಗಿ. ಹೌದಾ? ಸರಿ. ನಮಸ್ಕಾರ. ಸಾರಿ ಲೇಟ್ ಆಯಿತು ಸ್ವಲ್ಪ. ಅಭಿದು ನಮ್ದು ಐಟಮ್ ಇತ್ತು ಲಗೇಜು, ಅದಕ್ಕೋಸ್ಕರ. ಆಯ್ತು, ಆರಾಮಾ? ಓಕೆ. ನಿಮ್ಮ ಗಾಡಿ ಇದು ವೈಟ್ ಅಲ್ಲ, ಸ್ವಲ್ಪ ರೆಡಿ ಇದೆ ಎಲ್ಲರೂ. ಇದೊಂದು ಎಷ್ಟಿದೆ ನಿನ್ನ ಹತ್ರ? ಇದೇ ಕೊಡ್ತೀವಿ, ವಾಕಿಟಾಕಿ ಎಲ್ಲರಿಗೂ ವಾಕಿಟಾಕಿ ಕೊಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಕಮ್ಯುನಿಕೇಷನ್ಗೆ, ಸುಮ್ಮನೆ ನೆಟ್ವರ್ಕು. ಮಗ 1 ಹಾಕೋ ಹೇಳ್ತೀನಿ. 1 2 ಅಂತ ನಾನು 1 2ನಾ 2 ಹಾಕ್ಕೊಳ್ಳಿ ಸರ್. ನೀವು ಇವ್ರಿಗೆ ಕೊಟ್ಬಿಡಿ, ಎಲ್ಲರಿಗೂ ವಾಕಿಟಾಕಿ ತೊಗೊಳ್ಳೋಣ. ಸೊ ಆಲ್ರೆಡಿ ಗಾಡಿ ಬಂದಿದೆ ನಮ್ಮದು. ಟಾರ್ ರಾಕ್ಸು, ಕೈಗಾರು, ಮತ್ತು ಇದೊಂದು, ಮತ್ತು ಫಿಗೋ, ಮತ್ತು ಇನ್ನೊಂದು ಜಿಪ್ಸಿ ಪ್ಲೇಸು. XUV 500 ಬರಬೇಕು. ಆಲ್ ಆರ್ ವೆಯ್ಟಿಂಗು. ಸೊ ರೈಡ್ ನಂಬರ್ 1, ಡ್ರೈವ್ ನಂಬರ್ 1 ಸೂಪರಾಗಿ ಹೋಗೋಣ ಅಷ್ಟೇ. ಸೈಡ್ ಹಾಕಿ. ಓ ಸಂತೋಷ್ ಅವ್ರ ಜಿಪ್ಸಿ ಸೂಪರ್. ಅಡ್ವೆಂಚರ್ಗೆ ಕರೆಕ್ಟಾಗಿದೆ ಗಾಡಿ. ಸೂಪರ್. ಎಲ್ಲಿ ನಿಮ್ಮ ಮಗಳ ಹೆಸರು? ಹಾಯ್, ಹೌ ಆರ್ ಯು? ಸೂಪರ್. ಬನ್ನಿ. ಅಯ್ಯೋ ಏನು ಗುರುದು, ಫಸ್ಟೇ ಕೈ ಕೊಟ್ಬಿಡ್ತು. ಡೋರ್ ಲಾಕು ಒಳಗಡೆಯಿಂದ ಹೋಗ್ಬೋದಲ್ಲ? ಒಳಗಡೆಯಿಂದ ಚಾನಲ್. ಹಾಂ, ಇಲ್ಲ ಅಂದರೆ ಟೇಪ್ ಹಾಕ್ಕೊಂಡು, ಸೆಲೆ ಟೇಪು
ಗಾಡಿ ಲಾಕ್ ಬೇರೆ ಆಗೋಗಿದೆ. ಯಾಕೆ ಹೆಂಗ್ ಲಾಕ್ ಮಾಡಿದ್ರಿ? ನೋಡಿ ಗಿರಿ ಡೋರ್ ಲಾಕ್ ತೆಗಿತವನ್ನೇ. ಕಳ್ಳ ಅಂತ ಅವರೇ ಅಮಾಯಕ ಇವರೇ ಡೋರ್ ಲಾಕ್ ಮಾಡ್ಕೊಂಡು. ನಾವಲ್ಲ, ನೀವು ಮಾಡಿರೋದು. ನನ್ಗೆ ಗೊತ್ತಾ ನೀನು ಲಾಕ್ ಮಾಡ್ಕೊಂಡಿದ್ಯಾ ಅಂತ. ಅಲ್ಲಿ ಏನಕ್ಕೆ ಲಾಕ್ ಬಟ್ಟೆ ನೋಡ್ತಿದ್ದೆ ನೀನಲ್ಲಿ? ಇಟ್ಕೊಂಡಲ್ಲ ಹಿಂಗೆ, ಅದು ಹಿಂಗೆ ಪ್ರೆಸ್ ಆಯ್ತು. ಇವಾಗ ನನ್ನ ತಪ್ಪ ಅದು? ಹಾಕ್ತಲ್ಲ, ಅದೇ ತಪ್ಪು. ನನ್ನ ತಪ್ಪತ್ತೆ. ಆಯ್ತು ಆಲ್ಮೋಸ್ಟ್. ಲಾಸ್ಟ್ ಟೈಮ್ ವಿಸ್ಲಿಂಗ್ ಹೋಮ್ ಸ್ಟೈಲ್ ಹಿಂಗೆ ಒದ್ದಾಡಿದ್ದಲ್ಲ ನಾವು. 2 ಸಲ ನಾನೇ ಕೊನೆಗೂ ಕೈ ಹಾಕಿದ್ದು ತೆಗೆದ್ನಲ್ಲ. ಅವ್ರ ಗಾಡಿ ತಾನೆ? ಅವ್ರ ಗಾಡಿ. ಇಲ್ಲೇನೋ ಮಾಡ್ತಾರ ಸಾಹಸ ಇವರು. ಇಲ್ಲಿ ನೋಡು ಸೂಲೆ ಸಾಕೊಂಡು ತೆಗಿತಾರೆ ಇವರು ಗ್ಲಾಸ್. ಗ್ಲಾಸ್ ಬಂದೈತೆ ಅರ್ಧ. ಇಲ್ಲಿ 1 ನಿಮಿಷ ಇರು. ಅದು ಫಸ್ಟ್ ಬಂದಿತ್ತು. ಅಮ್ಕೋ ಮಾಮ್ ಅಮ್ಕೋ. ಕೊನೆಗೂ ಕಂಬಿ ಹುಡುಕ್ದೆ. ಆ ಕಂಬಿಲೇ ಇಳ್ಬೋದು, ಅದನ್ನೇ ರೋಡ್ ಮಾಡ್ಕೊಂಡ್ಬಿಡಿ. ಇಲ್ಲ, ಅದು ಹೋದ್ರೆ ಸಾಕು ಒಳಗಡೆಗೆ. ಅದು ಲೋ ಫುಲ್ ಎಲ್ಲ ವೆಯ್ಟ್ ಮಾಡ್ತಾ ಇದಾರೆ. ಎಲ್ಲ ಹೋಗೋಣ, ಲಾಸ್ಟ್ ಮೂಮೆಂಟಲ್ಲಿ ಹೋಗೋಣ ಅಂದ್ರೆ ಈ ಥರ ಫುಲ್ಲು ಡ್ಯೂಟಿ. ಅಲ್ಲಿ ಒಳಗಡೆ ನೋಡಿದ್ರೆ ಶೇಕ್ ಇಟ್ ಪುಷ್ಪವರ್ತಿ ಅಂತ. ಏನ್ ಚೆಕ್ ಮಾಡೋದಿಲ್ಲ, ಓಪನ್ ಆಯ್ತಲ್ಲ. ಇದು ಕಂಟೆಂಟ್ ಇವಾಗ ವಿಡಿಯೋ ಮಾಡೋಣ. ಏನು ಇಟ್ಕೊಳ್ಳೋ ಮಾಡಕ್ಕೆ. ಓಕೆ ಬರ್ಲಿ ತಾಳಪ್ಪ ಫಸ್ಟ್, ಆಮೇಲೆ ಮಾಡೋಣ. ಮುಂದೆ ಸರ್, ನಿಮ್ದೆ ರೆಡಿನಾ? ರೆಡಿ ಎಲ್ಲ ರೆಡಿನಾ? ರೆಡಿ. ಹೊಡಿರಿ, ಕೈ ಹೊಡಿರಿ ಎಲ್ಲರೂ. ಕೊನೆಗೂ ಗಾಡಿ ಅಂದರೆ ಏನೋ ಒಂಥರ ಹೇಳ್ತಾರಲ್ಲ, ಸ್ಟಾರ್ಟಿಂಗು ಒಂಥರ ವಿಘ್ನಗಳು ಅಂತಾರೆ. ಸೊ ಹಂಗೆ ಏನೇ ಇದ್ರೂ ಪರವಾಗಿಲ್ಲ, ನಮಗೆ ಅದು ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಳ್ತೀವಿ. 5 ನಿಮಿಷ ಲೇಟ್ ಆಯ್ತು ಅಷ್ಟೇ. ಸಂತೋಷ ಬಿಟ್ಬಿಟ್ಟು ಅದು 2 ಕೀನು ಅಲ್ಲೇ ಬಿಟ್ಟವ್ರೆ. ಒಂದು ಪ್ಯಾಂಟ್ಗೆ ಹಾಕೋಬೋದಿತ್ತು, ಬಟ್ ಅವರು ಹಾಕೊಳ್ಳೋಣ ಅಂತ ಇದ್ರಂತೆ. ಅಷ್ಟೊತ್ತಿಗೆ ಆಯಿತು. ಕೊನೆಗೂ ನಮ್ಮ ಅಭಿ ಎಲ್ಲೆಲ್ಲೋ, ಅಭಿ ಎಲ್ಲಿ ನಿಮ್ದು ಕೈ ಚಳ್ಕೊಳ್ಳೆಲ್ಲ ಏನಾದ್ರು ಕಲ್ತಿದ್ಯಾ? ಏನಿಲ್ಲ, DIY ಅಲ್ಲ, ಮುಂಚೆಯಿಂದನೂ DIY ಮಾಡೋದು ಅದು ಇದು ಟ್ರೈ ಮಾಡ್ತೀವಿ. ಗಾಡಿ RX ಎಲ್ಲ ಬಿಚ್ಚಾಕ್ಬಿಟ್ಟಿದೆ, ಏನೋ ಮಾಡಕ್ ಹೋಗಿ ಆಮೇಲೆ ಮೂಟೆ ತುಂಬ್ಕೊಂಡು ಹೋಗ್ಬಿಟ್ಟು ಗ್ಯಾರೇಜ್ ಅಂತ ಅಭಿ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಬೇಗ ಆಯಿತು. ಇಲ್ಲ ಅಂತಿದ್ರೆ ಇವತ್ತು ಸ್ವಲ್ಪ ಲೇಟ್ ಆಗಿರೋದು. ಆಲ್ರೆಡಿ ನಾವು ಲೇಟಾಗಿ ಹೊರಟಿದ್ದೀವಿ. ಸೊ ತುಂಬ ಲೇಟ್ ಆಯಿತು. ಆಲ್ಮೋಸ್ಟ್ ಈ ಒಂದು ಡ್ರೈವಲ್ಲಿ, ಈ ಜಟಾಯು ಒಂದು ಫಸ್ಟು ಡ್ರೈವಲ್ಲಿ 7 ಗಾಡಿ ಇದೆ. ಒಂದು XUV 500, ಜಿಪ್ಸಿ, ಮತ್ತು ಥಾರ್ ರಾಕ್ಸು, ಥಾರು, ಪ್ಲಸ್ ಒಂದು ರೆನಾಲ್ಟು, ಪ್ಲಸ್ ನನ್ನೊಂದು ಜಟಾಯು. ಸೊ ಟೋಟಲ್ 7 ಗಾಡಿ. 7 ಗಾಡೀಲಿ ಸೇರಿಸಿ 20 ಜನ ಹತ್ತತ್ರ ಇದ್ದೀನಿ. ಇನ್ನೂ ಕೌಂಟೇ ಮಾಡಿಲ್ಲ ನಾನು ಕರೆಕ್ಟಾಗೂ. ಸೊ ಅದರಲ್ಲಿ ಫ್ಯಾಮಿಲಿನೂ ಬಂದಿದ್ದಾರೆ. ಅದರಿಂದ ಈಗ ಹೊಡ್ತಾ ಇದ್ದೀವಿ. ಇನ್ನೇನು ರೀಚ್ ಆಗೋದೇ ಒಂದಿರೋದು. ಎಷ್ಟು ಬರುತ್ತೆ ಮೈಲೇಜು? ಸೂಪರ್. ಅದನ್ನು ಚೆಕ್ ಮಾಡಬೇಡಿ, ಮನ್ಸಿಗೆ ನೋವಾಗುತ್ತೆ. ಓಕೆ ಓಕೆ. ಸೊ ಆಮೇಲೆ ವಾಕಿ ಟಾಕಿಲಿ ಯಾರಿಗಾದ್ರೂ ಡಿಸ್ಟರ್ಬೆನ್ಸ್ ಹಾಕಿದ್ರೆ ವಾಲ್ಯೂಮ್ ಕಡಿಮೆ ಮಾಡ್ಕೊಳ್ಳಿ ಬೇಕಾದ್ರೆ. ಇಲ್ಲ ಅಂದರೆ ಆಫ್ ಮಾಡ್ಕೊಂಡು ಬೇಕಾದ್ರೆ ನೀವು ಬೇಕಾದ್ರೆ ಟೈಮಲ್ಲಿ ಆನ್ ಮಾಡ್ಕೊಂಡು ಮಾತಾಡಿ. ಆಫ್ ಮಾಡೋದು ಬೇಡ, ವಾಲ್ಯೂಮ್ ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ಜಾಲಿಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ಹಿಂಗೆ ನಾವು. ಸೆನ್ಸರ್ ಯೂಸ್ ಮಾಡಕ್ಕೆ. ಬಾಡಿಗೆ ಡೀಸೆಲ್ ಹಾಕಕ್ಕೆ 5 ನಿಮಿಷ ಸ್ಟಾಪ್ ಇದೆ. ಕಾಫಿ ಟೀ ಏನಾದರೂ ತಿನ್ಕೊಳ್ಳಂಗಿದ್ರೆ, ಇಲ್ಲ ಕಾಫಿ ಟೀ ಕುಡಿಯಂಗಿದ್ರೆ ಬೇಗ ಮುಗಿಸ್ಕೋಬೋದು. ವಿಜಿಲ್ ಹೊಡೆದ ತಕ್ಷಣ ಬಸ್ ಹೊರಡುತ್ತೆ ಮಂಗಳೂರು ರೂಟು. ಪಕ್ಕದಲ್ಲಿ ನಿಮ್ಮ ಸೀಟಲ್ಲಿ ಇದ್ದಾರಾ ಹತ್ತಿದಾರ ಅದು ನೋಡ್ಕೋಬೇಕಾಗ್ತದೆ. ಹೆವಿ ಚಳಿ. ಸೊ ಒಂದು ಮಾಮೂಲಿ ಇದು ನಮ್ಮದು ಕಂಪಲ್ಸರಿ ಸ್ಟಾಪ್. ಇದು ರೈಡು ಬಡ್ವೈಸರು ಸ್ಪಾನ್ಸರು. ಈ ರೋಡಲ್ಲಿ ಎಷ್ಟು ಬಿಸ್ನೆಸ್ ಕೊಟ್ಟಿದ್ದೀವಿ ಗೊತ್ತಾ ನಾವು? ಇಲ್ಲ ಬಿಡಿ. ಟ್ಯೂಬರ್ಗ ಟರ್ಬೋನ ಇದು ಬೈ. TUR ತೆಗ್ದ್ಬಿಟ್ಟು ಬಿ ಹಾಕ್ಬಿಟ್ರೆ ಬ್ಲೋ ಮಾಡಿ. ಏನು ಬ್ಲೋ ಮಾಡಿ. ಈಗ 120 ತೋರಿಸ್ತೈತೆ, ಅದಕ್ಕೆ ಅದು ಟ್ಯೂಬರ್ ಥರ ಕಾಣಿಸ್ತಾ ಇರೋದು.
ಸೊ ಫೈನಲಿ ಸ್ಟೇ ಲೊಕೇಶನ್ಗೆ ರೀಚ್ ಆಗ್ತಾ ಇದ್ದೀವಿ. ಏನು ಫುಲ್ ಒಂಚೂರು ಲೈಟಾಗಿ ಆಫ್ ರೋಡ್ ಇದೆ, ಸ್ವಲ್ಪ ಅಷ್ಟೇ. ಸಿಮೆಂಟ್ ಏನೋ ಮಾಡೋರು ಹಾಕ್ಸ್ಬಿಟ್ಟು ಇವ್ರು ಏನೋ ಮಾಡೋರೆ. ಅಂದರೆ ಮುಂಚೆ ಇಲ್ಲಿ ಅಷ್ಟೇ ಗಾಡಿ ಕೆಳಗಡೆ ಇಳಿತಾ ಇರಲಿಲ್ಲ ಗಾಡಿಗಳು. ಹೌದೌದು. ಹಾಗಾಗಿ ಏನೋ ಇನ್ನೇನೋ ಟೇಲ್ಸ್ ಹಾಕ್ಸ್ಬಿಟ್ಟಾರ. ನಾವು ಟೇಲ್ಸ್ ಇತ್ತು ಇನ್ನು ಸಿಮೆಂಟ್ ಓಕೆ. ಫಸ್ಟು ಗಾಡಿ ಪಾರ್ಕ್ ಮಾಡೋಣ. ಫೈನಲ್ ಆಗಿ ಲೊಕೇಶನ್ ಪಿಚ್ ಮಾಡೋದಕ್ಕೆ ಆಯಿತು. ಈಗ ನಾನು ಗಾಡಿ ತೊಗೊಂಡು ಅಲ್ಲೇ ಹೋಗ್ತೀನಿ ಕ್ಯಾಂಪಿಂಗಿಗೆ. ಎಲ್ಲ ಟೆಂಟ್ ಎಲ್ಲ ಇಲ್ಲೇ ಇದೆ. ಫೈನಲಿ ಈಗ ಪಿಚ್ ಮಾಡೋದೊಂದೇ ಕೆಲಸ. ರಾತ್ರಿಗೆ ಈಸಿಯಾಗಿ ಬಂದು ಜಸ್ಟ್ ರಿಲ್ಯಾಕ್ಸ್ ಮಾಡ್ಬೋದು, ಇಲ್ಲಾಂದರೆ ಕತ್ಲೇಲಿ ಏನೂ ಮಾಡೋಕ್ಕಲ್ಲ ನಿಮಗೆ. ಇವಾಗ ಇಲ್ಲೇ ಪಿಚ್ ಮಾಡೋದ್ರಿಂದ ಎಲ್ಲ ನಮ್ಮ ಒಂದು ಜಟಾಯು ಮೆಂಬರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಎಲ್ಲ ಹೆಂಗಿತ್ತು ರೂಟ್, ಹೆಂಗಿತ್ತು ಊಟ, ಹೆಂಗಿತ್ತು? ಊಟ ಅಂತೂ ಕ್ರೇಜಿ. ಈ ಜಾಗ ಹೆಂಗಿದೆ? ಸೂಪರಾಗಿದೆ. ಇಷ್ಟ ಆಯ್ತಾ? ಯಾಕಂದರೆ ರಿವರ್ ಅಲ್ಲೇ ಇರೋದ್ರಿಂದ. ಸೊ ಅದಕ್ಕೆ ನಿಮ್ಮನ್ನೇ ಕೇಳ್ಬಿಟ್ಟು ನಾವು ಕ್ಯಾಂಪ್ ಮಾಡಿಸ್ತಾ ಇದ್ದೀವಿ. ಓಕೆ ಅಲ್ವಾ? ಇಲ್ಲ, ವಿಡಿಯೋದಲ್ಲಿ ನೋಡಿದ್ಕಿಂತ ಮಜಾ ಇದೆ. ಹೌದಾ, ಸೂಪರ್. ಅದಕ್ಕೆ ಕ್ಲೀನ್ ನೋಡಿ ನಮ್ಮ ಅಭಿ ಫುಲ್ಲು ಲಾಂಗ್ ಎತ್ಕೊಂಡು ಕ್ಲೀನ್ ಮಾಡ್ತವ್ರೆ. ಸೊ ಈ ಜಾಗದಲ್ಲಿ ಕ್ಯಾಂಪ್ ಮಾಡೋಣ ಅಂತ. ಸೊ ನೀವು ಬನ್ನಿ ಜಾಯ್ನ್ ಆಗಿ. ಪಿಚ್ ಮಾಡೋದು ಇಲ್ಲಾಂದರೆ ನೀವು ಬೇಕಾದ್ರೆ ಸಪೋರ್ಟ್ ಮಾಡ್ಬೋದು. ಇಲ್ಲೇ ಇದೆ, ಓಪನ್ ಮಾಡ್ತೀವಿ. ಮಧುಸೂದನ್ ಓಪನ್ ಮಾಡಿ ಅಂತ. ಒಂದು ಪಿಚ್ಚು ರೆಡಿ ಆಯಿತು. ಸೊ ಇವಾಗ ಇನ್ನೊಂದು 6 men ಟೆಂಟು. ನಮ್ಮ ಗಾಡಿ ಪರ್ಪಸ್ಸು ನಂದು ಕಂಪ್ಲೀಟ್ ಯೂಸ್ ಆಯಿತು. ಸಖತ್ ಲಗೇಜ್ ಹಾಕ್ಕೊಂಡು ಬಂದಿದ್ದೀನಿ. ಎಲ್ಲ ಐಟಮ್ಸು ನನ್ನ ಗಾಡೀಲಿ ಇರೋದ್ರಿಂದ ಒಂದು 20-30 ಜನಕ್ಕೆ ಎಲ್ಲ ಥರ ಅರೇಂಜ್ಮೆಂಟ್ಸ್ ಮಾಡೋಕ್ಕೆ ನನ್ನ ಗಾಡಿ ಜಟಾಯು ಇವತ್ತು ಫೈನಲಿ ನಾನು ಏನು ತೊಗೊಂಡಿದ್ದು ಒಂದು ಪರ್ಪಸ್ಸು ತುಂಬ ಯೂಸ್ ಆಯಿತು. ಖುಷಿ ಆಗ್ತಾಯಿದೆ. ಫುಲ್ಲು ಇದು ಪ್ಲಾಮ್ ಟ್ರೀ ಇದು. ಸೊ ಮುಂದೆನೇ ರಿವರ್ ಇರೋದ್ರಿಂದ ಇಲ್ಲಿ ಹಾಕ್ತಾಯಿದ್ದೀವಿ. ಅವ್ರಿಗೆ ನಾವು ಆಪ್ಷನ್ ಕೊಟ್ಬಿಟ್ಟಿದ್ದೀವಿ, ಎಲ್ಲೆಲ್ಲಿ ಬೇಕೋ ನೀವು ಪಿಚ್ ಮಾಡ್ಕೊಳ್ಳಿ ಅಂತ. ಅಂದರೆ ಪಿಚ್ ನಾವು ಮಾಡಿಕೊಟ್ಟಿದ್ದೀವಿ. ಸೊ ನಮಗೆ ಅವ್ರ ಟೆಂಟ್ ಲೊಕೇಶನ್ ಎಲ್ಲಿ ಬೇಕೋ ಅಲ್ಲಿ ಮಾಡ್ಕೋಬೋದು. ಆಮೇಲೆ ಬೇಕಾದ್ರೆ ನೈಟ್ ಅವ್ರು ಎಲ್ಲಿ ಬೇಕಾದ್ರೆ ಶಿಫ್ಟ್ ಮಾಡ್ಕೋಬೋದು. ಯಾಕಂದರೆ ಸನ್ಸೆಟ್ ಆಗೋ ಮುಂಚೆನೇ ನಾವು ಇದನ್ನು ಪಿಚ್ ಮಾಡಿಬಿಟ್ಟು ಒಂದು ಸನ್ಸೆಟ್ಗೆ ಒಂದು ಆಫ್ ರೋಡ್ ಹೋಗೋಣ ಅಂತ. ಟೆಂಟ್ ಪಿಚ್ ಅಪ್ ಎಲ್ಲ ಆಯಿತು. ಇದು ಒಳ್ಳೆ ಯಾವುದೋ ಝೂ ಇದ್ದಂಗೆ ಐತೆ. ಇದು ಬೋನು ದೊಡ್ಡದು. ಇದು 4 men 6 men ಇದು ಯಾವುದಾದ್ರು ಆನೆ ತಂದು ಮಲಗಿಸ್ಬೋದು. ಇಲ್ಲಿ ಒಂದು ಆನೆ ತಂದು ಮಲಗಿಸ್ಬೋದು. ಇದು ಬಂದು ಸೇಮ್ ಮಾಮೂಲಿ ಯಾವುದೋ ಒಂದು ಚಿರತೆ ಥರ ಇದು. ಫೈನಲಿ ಪಿಚ್ ಆಗಿದೆ ಎಲ್ಲರದು. ಓಕೆ, ನಿಮ್ಮ ಮನೆಗಳೆಲ್ಲ ಮಾರ್ಕ್ ಆಗಿದೆಯಾ? ಬೇರೆಯವ್ರ ಮನೆಗೆಲ್ಲ ಹೋಗ್ಬಿಡಿ ಸರ್. ನಿಮ್ಮ ಮನೆ ಆಗಿದೆಯಲ್ಲ ಸರ್? ಸೊ ನೋಡಿ, ಇವ್ರಿಗೆ ಸಪ್ರೇಟಾಗಿ ಸಂತೋಷ್ ಅವ್ರಿಗೆ ಅವ್ರದ್ದು ಫುಲ್ಲು ಮಕ್ಕಳು, 2 ಮಕ್ಕಳು ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫ್ ಇರೋದ್ರಿಂದ ಒಂದು ಒಳ್ಳೆ ಡ್ಯೂಪ್ಲೆಕ್ಸ್ ಮನೆಯೇ ಕೊಟ್ಟಿದ್ದೀವಿ. ಮುಂದೆಗಡೆ ಕುತ್ಕೋಬೋದು ನೋಡಿ. ಸಿಂಗಲ್ ಬೆಡ್ರೂಮ್ ಮನೆ ಇದಾರೆ, ಯಾರು ಇಲ್ಲಲ್ಲ? ಓಕೆ ನೋಡಿ, ಫುಲ್ ಚೇರ್ ಹಾಲು ಹಾಕ್ಕೊಂಡು ಆರಾಮಾಗೆ ನಮ್ಮ ವಿಕ್ಕಿ ಮತ್ತು ಅವ್ರ ವೈಫು ಇಲ್ಲ ಪಿಚ್ ಮಾಡ್ಕೋದು ಅವರೇ ಮಾಡ್ಕೊಳ್ತಾ ಇದ್ದಾರೆ ಫುಲ್ಲು. ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ, ಅವ್ರಿಗೆ ಎಲ್ಲ ಕ್ಯಾಂಪಿಂಗ್ ಎಕ್ಸ್ಪೀರಿಯೆನ್ಸು. ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಕ್ಯಾಂಪಿಂಗ್ ಎಕ್ಸ್ಪೀರಿಯೆನ್ಸು? ಸ್ವಲ್ಪ ನಾನು ನೋಡಿ ವಿಡಿಯೋ ನೋಡಿದ್ದೀವಿ. ತುಂಬ ನಮ್ಮ ವಿಕ್ಕಿ ಫುಲ್ಲು ಟ್ರೈನಿಂಗ್ ಕೊಟ್ಟಿದ್ದಾನೆ. ಹಾಂ, ಓಕೆ. ಆಮೇಲೆ ರಾತ್ರಿ ನೋಡ್ಕೊಂಡು ನಮ್ಗೆ ಎಲ್ಲೆಲ್ಲಿ ಬೇಕೋ ಲೈಟ್ಸು. ಹಾಂ ಇದೆ, ಸೀರಿಯಲ್ ಸೆಟ್ಸ್ ಇದೆ. ಅಷ್ಟಿಲ್ಲ, ಒಂದು ಯಾವುದಕ್ಕಾದ್ರೂ ಹಾಕ್ಬೋದು ನೋಡಿ. ಫುಲ್ಲು ರಾಕ್ ಕ್ಯಾಂಪಿಂಗು. ಅವ್ರವ್ರ ಟೆಂಟ್ಗಳ ಹತ್ರನೇ ಕಾರ್ಗಳಿಗೆ ಬರೋ ಥರ ಫೆಸಿಲಿಟಿ ಮಾಡ್ಕೊಂಡಿದ್ದು. ಸ್ವಲ್ಪ ಕಷ್ಟ ಆಯಿತು, ಆದರೂ ಮಣ್ಣಿಗೆಲ್ಲ ಲೆವೆಲ್ ಮಾಡ್ಕೊಂಡು ನಮ್ಮದೇನು ಆಫ್ ರೋಡ್ ಗಾಡಿ ಈಸಿಯಾಗಿ ಬಂತು. ಓಕೆ, ಈಗ ಅದರಲ್ಲಿ ಸ್ವಲ್ಪ ಸುಮ್ಮನೆ ಕುಕ್ಕಿಂಗ್ ಐಟಮ್ಸ್ ಏನು ಬೇಡ. ಜಾಲಿಗೆ ಅದು ಹೆಂಗಿದೆಪ್ಪ? ಸೂಪರ್. ಟೆಂಟ್ ಸೆಟಪ್ ಎಲ್ಲ ಹೆಂಗಿದೆ? ನಿನ್ನ ಟೆಂಟ್ ಹಾಕೊಳ್ಳಿಲ್ಲ ನೋಡಿ, ರಾತ್ರಿ ಇದಕ್ಕೆಲ್ಲ ಮಸ್ತಾಗಿ ಹಾಕ್ತೀನಿ ನಾನು. ಹಾಂ, ಸಾಕು ಏಸ್ಥೆಟಿಕ್ ಹಾಕ್ತೀನಿ ನಾನು ಟೆಂಟ್. ಓಕೆ, ಸೂಪರ್. ಇವ್ರೇನೋ ಸ್ಪೆಷಲಾಗಿ ಮಾಡ್ತಾರೆ ಮಧುರು. ಓ, ತಂದಿದ್ದೀರಾ ನೀವು ಟೆಂಟು? ಹೌದು, ಯಾಕೆ ಸಪ್ರೇಟ್ ಹಾಕ್ಕೊತಿದ್ದೀರಾ? ಹಾಂ, ಇದು ಬೋರ್ವೆಲ್ಲು. ಹಂಗಾಗಿ ಇಲ್ಲಿ ಹಾಕೊಂಬೋದಲ್ಲ. ಬನ್ನಿ ಇಲ್ಲಿ ಹಾಕೊಳ್ಳಿ. ಇಲ್ಲಿ ಮುಂದೆ ಫೈರ್ ಇನ್ನೂ ಡೌನ್ಗೆ ಹಾಕ್ತೀವಿ. ಕತ್ತಿ ಯಾರೋ ಮಕ್ಳಿಗೆ ಕೊಟ್ಟಿದ್ದಪ್ಪ. ಇಲ್ಲ ಇವರು ಮಧುಸೂದನ್ ಬೈಕ್ ಇವನ ಟಾರ್ಜನ್ನ. ನಮ್ಮ ಕ್ಲಬ್ಗೆ ಇನ್ನೊಂದು ಏನು ಗೊತ್ತಾ, ನಮ್ಮ ಟಾರ್ಜನ್ಗೆ ಎಕ್ಸಾಮಿಷನು. ಅವನೊಬ್ಬಂಗೆ, ಯಾಕಂದರೆ ಅವ್ನು ಬಸ್ಸಲ್ಲಿ ಬರಲ್ಲ ಅಂದ, ಬೈಕಲ್ಲೇ ಬರ್ತೀನಿ ಅಂದ. ಇವನೊಬ್ಬಂಗೆ ಜಟಾಯಲ್ಲಿ ಮಾತ್ರ ಎಕ್ಸಾಮಿಷನ್, ಯಾಕಂದರೆ ಅವನು ಕೇರಳದಿಂದ ಬರ್ತಾನೆ.
ಸೊ ಬಾರ್ಬಿಕ್ಯೂ ಮಾಡೋದಕ್ಕೆ ಈಗ ಒಂದು ಮಸಾಲ ಕೊಟ್ಬಿಟ್ಟು ಹೋಗ್ತೀವಿ. ನಾವೇ ಒಂದು ಸೆಲ್ಫ್ ಬಾರ್ಬಿಕ್ಯೂ ಮಾಡ್ಕೊಳ್ಳೋದ್ರಿಂದ ಇಲ್ಲೇ ಈ ಒಂದು ಜಾಗದಲ್ಲೇ ಮಾಡ್ಕೊಳ್ತೀವಿ. ಆಕ್ಚುಲಿ ನಾವು ಹುಡುಕ್ತಾ ಇದ್ವಿ ಈ ತರ ಯಾವ್ದಾದ್ರು ಒಂದು ನಾವು ತಗೊಂಡ್ 3 months ಆಯ್ತು ಯಾವ್ದು ಸಿಕ್ಕಿರ್ಲಿಲ್ಲ. ಹಾಂ, ಇವರು ಕೃಷ್ಣಮೂರ್ತಿ ಅವ್ರು ಹೌದು ಕೃಷ್ಣಮೂರ್ತಿ ನಮ್ಮ ಜೊತೆ ಬೇಜಾನ್ ರೈಡ್ ಮಾಡಿದ್ದಾರೆ. ಅವ್ರು ನಮ್ಗೆ ಬೈಕ್ ರೈಡಲ್ಲಿ ಲಾಸ್ಟ್ ವೀಕ್ ಪಾಂಡಿಲ್ ಸಿಕ್ಕಿದ್ರು. ಓಕೆ ಪಾಂಡಿಗೆ ಹೋಗಿದ್ವಿ ನಾವು ಲಾಸ್ಟ್ ವೀಕ್ ಬೈಕ್ ರೈಡ್. ಓಕೆ, ಅವಾಗ ನಾವು ಹೇಳಿದ್ಕೆ ಇಲ್ಲ ನಮ್ಮ ಫ್ರೆಂಡ್ ಒಬ್ರು ಹೇಳ್ತೀನಿ ಅಂತ ಹೇಳಿ ಹೇಳಿದ್ದು. ಸರಿ ಸರಿ ಸರಿ. ರೆಕಮೆಂಡ್ ಮಾಡಿದ್ದು ಅವರು. ನಿಮ್ಗೆ ಏನಾದ್ರು ಅನ್ಕಂಫರ್ಟ್ ಆದರೆ ಹೇಳಿ ನಮಗೆ, ಯಾಕಂದರೆ ಓಕೆ ಸಾಕು ಅಷ್ಟಿದ್ರೆ. ಸೊ ಯಾಕಂದ್ರೆ ನಮಗೆ ನಾವು ಫಸ್ಟು ಈ ಥರ ಲೇಡೀಸು ಆಕ್ಚುಲಿ ಅಡ್ವೆಂಚರ್ ಆಗಿದೆ ಬಿಡಿ, ಚೆನ್ನಾಗಿದೆ. ಇವ್ರಂತೂ ಬಿಡಿ, ಇವ್ರಿಗೆ ಹೇಳಂಗೆ ಇಲ್ಲ ಇವ್ರು, ಯಾಕಂದ್ರೆ ಅವ್ರು ಬರೀ ಕ್ಯಾಂಪಿಂಗೇ ಮಾಡ್ತಾ ಇದ್ದಾರೆ. ಇವ್ರ ಹಸ್ಬೆಂಡ್ ಆ್ಯಂಡ್ ವೈಫು, ಇವ್ರ ಚಾನಲ್ ಇದೆ ನೋಡಿ. ಇವ್ರ ಸೆಟಪ್ ಇನ್ನೂ ಇದೆ, ಇನ್ನು ಕಡಿಮೆ ತಂದಿರೋದು ಇವ್ರದ್ದು ನೋಡ್ಬಿಟ್ರೆ ನೀವು. ನಿಮ್ಮ ಹೆಸರು? ಸಾರಿಕಾ. ನಾನು ಶ್ವೇತಾ. ನಿಮಗೆ ನೀವು ಟೆಂಟ್ ತಂದಿರಂತ ಗೊತ್ತೇ ಇಲ್ಲ ನನಗೆ. ಹಾಂ, ಹೌದಾ? ಬಟ್ ಇಲ್ಲಿ ಯೂಸ್ ಇದೆ ನಿಮಗೆ. ಯಾವುದಾದ್ರು ನೆಕ್ಸ್ಟ್ ಟೈಮ್ ನಮ್ಗೆ ಅವಾಗ ಏನಾಗುತ್ತೆ, ಯಾರ ಹತ್ರ ಟೆಂಟ್ ಇದೆ ನಾವು ಆರಾಮಾಗಿ ನಮ್ಗೆ ನೋಡಿ ನಮ್ಮ ಗಾಡಿ ಫುಲ್ ಲಗೇಜ್ ಮಾಡ್ಕೊಂಡು ಬಂದಿದ್ದೀವಿ. ಇದು ನಾವು ಟ್ರೆಕ್ಕಿಂಗ್ ಎಲ್ಲ ಹೋಗಿದ್ರಲ್ಲ. ಹ್ಞೂ ಸೂಪರ್. ಇಲ್ಲಿ ಬಿಡಿ ನೋಡಿ, ಬಾರ್ಬಿಕ್ಯೂ ಮಾಡೋದಕ್ಕೆ ಹೊಸದಾಗಿ ಬೆಂಗಳೂರಿಂದ ಪರ್ಚೇಸ್ ಮಾಡ್ಕೊಂಡು ತಂದಿರೋದು ಇದು. ಇಲ್ಲೇ ಸೌದೆ ಎಲ್ಲ ಹಾಕಿ ಮಾಡೋದಕ್ಕೆ. 2 ಬ್ಲ್ಯಾಕ್ ಇದೆ. ಅಶೋಕ್ ಅವರೇ, ನಿಮ್ಮ ಫ್ರೆಂಡ್ಸು ಎಲ್ಲ ಓಕೆ ಅಲ್ಲ? ಸೂಪರ್ ಆಗಿತ್ತು. ಫುಡ್ ಎಲ್ಲ ಸೂಪರ್ ಆಗಿತ್ತಲ್ಲ? ರಾತ್ರಿ ಇನ್ನೂ ಚೆನ್ನಾಗಿರುತ್ತೆ. ಮನೇಲಿ ಹೆಂಗಿರ್ತೈತೋ ಮನೇಲಿ ಹೆಂಗಿರ್ತೈತೋ ಹಂಗಿರ್ತದೆ. ಬಟ್ ಏನಂದ್ರೆ ಅಡ್ವಾಡಿ ಇವತ್ತು ಸಾಟರ್ಡೆ ತಿಂದಲ್ಲ ನಾನ್ ವೆಜ್, ಅದೊಂದು ಬೇಜಾರು ಮಾಡ್ಕೊಂಡು ತಿಂದ್ರ ಅವಾಗಲೇ? ತಿಂದಿಲ್ಲ. ಗೌಡ್ರನೇ ಪಕ್ಕ ಹೊರಗಡೆ ಬಂದ್ಮೇಲೆ ಅವೆಲ್ಲ ನೋಡ್ಬಾರ್ದು ಸರ್. ಏನ್ ಮಾಡ್ತೀರಾ ಇವತ್ತು ವಾರ ದಿನ. ನಮ್ಮ ಮನೇಲಿ ನಾವೇನೋ ನಾನ್ ವೆಜ್ ತಿಂದಿಲ್ಲ ನಮ್ಮಮ್ಮ ಬೈತಾರೆ, ಜಾತಿ ಯಾಕೆ ಹಾಳು ಮಾಡ್ಬಿಡ್ತೀವಲ್ಲ ಅಂತ. ಅಂದರೆ ನಾನ್ ವೆಜ್ ತಿನ್ನಲೇಬೇಕು. ಆಲ್ರೆಡಿ 1 ತಿಂಗಳು ಕಾರ್ತಿಕ ಬೇರೆ ಬಿಟ್ಟಿದ್ದು, ಅದಕ್ಕೆ ಫುಲ್ ಶುರು ಮಾಡ್ಕೊಂಡಿದ್ದೆ ಮತ್ತೆ. ಸರಿ ಸರಿ, ಇವತ್ತು ಸಾಟರ್ಡೆ ತಿನ್ನಂಗಿಲ್ಲ. ಓಕೆ ಬಾರ್ಸಾಕ್ತಿದ್ದು. ಓಕೆ, ಕಿಡ್ಸು ಬಂದಿದೆ ನೋಡಿ ನಮ್ಮ ಒಂದು ಕ್ಲಬ್ಗೆ. ಟೋಟಲ್ಲು ಹಾಯ್, ಇಲ್ಲಿ ಹಾಯ್ ಹಾಯ್, ಹೌ ಆರ್ ಯು? ನಿಮ್ಮ ಹೆಸರು ಹೇಳಬೇಕು. ವಿಕಾಸ್ ಅವರ ಮಗ ಅಲ್ಲ ನೀನು? ನಂಗೆ ಗೊತ್ತು, ಕ್ಯಾಮ್ರಾಗೆ. ಹಾಯ್, ನಿಮ್ಮ ಹೆಸರು? ಮಾನ್ವಿ. ಸೂಪರ್. ನಿಮ್ಮ ಅಕ್ಕ ಅಲ್ಲಿ? ಓಕೆ, ಅಲ್ಲಿದ್ದಾರೆ. ಟಾರ್ಸನ್ ಬಾರೋ ಇಲ್ಲಿ, ಹೇಳೋ ಎಲ್ಲರಿಗೂ ಆಯೇನು ಜಟಾಯು ಕ್ಲಬ್ಗೆ ಹೊಸ ಲಾಗು ಇದು ಕೊಡು, ಜಟಾಯು ಲಾಗು. ನೋಡು ಮಗ, ನಿನಗೆ ಬಸ್ಸಲ್ಲಿ ಬಾ ಅಂದೆ, ನೀನು ಇಲ್ಲ ಮಗ ನಾನು ಬರೋಕ್ಕೆಲ್ಲ ಆಗಲ್ಲ ಅಂತಂದೆ. ನಿನ್ನೊಬ್ಬಂಗೆ ಎಕ್ಸಾಮ್ಷನ್ ಬೈಕು. ಆ್ಯಕ್ಚುಲಿ ನಾನು ಬೈಕ್ ಅಲೋ ಮಾಡಲ್ಲ. ಸೊ ಏನು ಅಂದರೆ ನಮ್ಮದು ಜಟಾಯು ಕ್ಲಬ್ ಬೈಕ್ ಅಲೋ ಮಾಡಲ್ಲ. ಪಾಪ ಇವ್ರು ನಮ್ಮ ಗಂಧದ ಗುಡಿಗೆ ಆಗಲಿ ಇಲ್ಲ ನಮ್ಮ ಒಂದು ಜೊತೆಲಾಗಿ ನಾನು ಫಸ್ಟ್ ಹಂಗಲ್ಲೋ ಮಗ ಪ್ಲೀಸ್ ಕೊಡೋ ಬರ್ತೀನೋ, ನಾನು ಬಸ್ಸಲ್ಲೆಲ್ಲ ಆಗಲ್ಲ ಕೊಡೋ, ಕಷ್ಟ ಆಗುತ್ತೆ ಅಂದ. ಬೈಕ್ ನೀನೇ, ಬಟ್ ನೀನೊಬ್ಬಂಗೆ ಎಕ್ಸಾಮ್ಷನ್ ಅಷ್ಟೇ. ಬೈಕಲ್ಲಿ ಆಗಲ್ಲ ಕಣ, ಬರಲಿ ಬಸ್ಸಲ್ಲಿ, ಎಷ್ಟು ಬಸ್ಸಲ್ಲಿ ಬರಲಿ. ಸೂಪರ್ ಅಂದರೆ ಸೂಪರ್. ಚೆನ್ನಾಗಿದೆ ಜಾಗ, ಹೆಂಗಿದೆ? ಸೂಪರ್ ಆಗಿದೆ, ಚೆನ್ನಾಗಿದೆ, ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಆಗಿ ಬಂದ್ಬಿಟ್ಟು ಸೂಪರ್ ಎಂಜಾಯ್ ಮಾಡಲಿಕ್ಕೆ ಸೂಪರ್ ಆಗಿದೆ. ಓಕೆ ಸೂಪರ್. ಓಕೆ, ಏನೋ ಇಟ್ಕೊಂಡಿದ್ದೆ ಕೈಯಲ್ಲಿ. ನಿಮ್ಮ ಡಾಟರ್ಗೆ ಏನು ಅನಿಸ್ತಿದೆ? ಹಾಯ್, ಹೇಗೆ ಅನಿಸ್ತಿದೆ? ಎಕ್ಸಾಮ್ ಬಿಟ್ಟು ನಾವು ಕರ್ಕೊಂಡು ಬಂದಿದ್ವಿ. ಎಕ್ಸಾಮ್ ಕಂಪ್ಲೀಟ್ ಮಾಡಿ ಪೋಸ್ಟ್ಪೋನ್ ಆಯ್ತು. ಪೋಸ್ಟ್ಪೋನ್ ಆಯ್ತಾ? ಮಂಡೇಗೆ ಆ್ಯಕ್ಚುಲಿ ಹೇಳಿದ್ರು ಸಂತೋಷ್ ಅವರು, ಅವ್ರ ಮಗಳದಿದೆ, ಇಲ್ಲಾಂದರೆ ನಾನು ಬರೀ ಹಸ್ಬೆಂಡ್ ಆ್ಯಂಡ್ ವೈಫ್ ಬರ್ತೀನಿ ಅಂದಿದ್ರು. ಅದು ಬಟ್ ಪೋಸ್ಟ್ಪೋನ್ ಆಯಿತು. ಸೊ ಲಕ್ಕಿಲಿ ಇವತ್ತು ನಮ್ಮ ಜಟಾಯು ಕ್ಲಬ್ಗೆ. ಸೂಪರ್. ಓಕೆ, ಸೂಪರ್. ಲೋ ನೀನು ಮಾಡ್ತಾನೆ ಇದೆಯಲ್ಲೋ, ಯಾರು ರೈಡಲ್ಲ ನಮ್ಮ ಟ್ರಿಪ್ಪಲ್ಲಿ ನಮ್ಮ ಜೊತೆಲಿ ಬಂದರು ಅಷ್ಟೇ ಮಾಡ್ತಾನೆ ಇರ್ತೀಯ. ಹಂಗಲ್ಲ ಮಗ, ಮಾಡು, ಬೇಗ ಬೇಗ ಮುಗಿಸು ಅಂತ. ಬೇಗ ಬೇಗ ಮುಗಿಸ್ಬೇಕು ನೀನು. ಅವನ ಸೆಟಪ್ ನೋಡ್ಬಿಟ್ರೆ ನೀನು ಯಾರು ರೆಸಾರ್ಟ್ ಅವರು ಶಾಕ್ ಆಗಬೇಕು. ನಾವು ಏನು ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ದೀವಿ ನಮ್ಮ ಹತ್ರ ಇಲ್ಲ ಅನ್ಬೇಕು. ನೋಡಿ ಅವ್ನು ಹಂಗೆ ಬರುತ್ತೆ ನೋಡಿ. ಇವರು ಫುಲ್ ಬೆಡ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆಗಲಿಲ್ಲ, ಹೇಗಿದೆ? ಸೂಪರ್ ಆಗಿದೆ. ಸೊ ಇಷ್ಟ ಆಯ್ತಾ? ವಿಶೇಷ ನೀವು ಸ್ಟಾರ್ಟಿಂಗ್ ಕೊಲ್ಲಿ ಕರ್ನಾಟಕ ಬೇಕಾದ್ರೆ ಸರ್ ಹೋಗಿದ್ರಲ್ಲ, ಅದಕ್ಕೂ ಸಪೋರ್ಟ್ ಮಾಡಿದ್ವಿ. ಇವಾಗ 4x4 ಇದಕ್ಕೂ ಸಪೋರ್ಟ್ ಮಾಡ್ತೀವಿ. ಫಸ್ಟ್ ಟೈಮ್. ಇಲ್ಲ, ಥ್ಯಾಂಕ್ ಯು. ಸೂಪರ್. ಅದಕ್ಕೂ ಫಸ್ಟ್ ಟೈಮ್ ಬಂದಿದ್ದೆ. ಹೌದು, ಇದಕ್ಕೂ ಫಸ್ಟ್ ಇಲ್ಲಿ ಹಿಂಗೆ ಬರ್ತಾರೆ. ಸಪೋರ್ಟ್ ಮಾಡ್ತೀವಿ ನಿಮ್ಗೆ, ಯಾವ್ದೋ ಅಡ್ವೆಂಚರ್ ಈ ಥರ ಮಾಡಿದ್ರೆ. ಸೊ ನಮ್ದು ಅಷ್ಟೇ ಅಲ್ಲ, ನೀವು ನೋಡಿದ್ದೀರ ನಾವು ಯಾವಾಗಲೂ ನೇಚರ್ ಜೊತೆ ಜಾಸ್ತಿ ಸ್ಪೆಂಡ್ ಮಾಡ್ತೀವಿ ಅಷ್ಟೇ, ಏನೇನಿಲ್ಲ. ಮನೇಲಿ 8 ಟಿವಿಯಲ್ಲೇ ನೋಡೋದು ಬ್ಲಾಗ್ ಡೈಲಿ ಬೇರೆ ಆಕ್ಚುಲಿ. ಓಕೆ, ನಮ್ಮ ಮೇಲೆ ಹೋಗ್ತಾರೆ ಅಂತ ಹೇಳ್ತಾರೆ. ನಮ್ಗೆ ಅಪ್ರೋಡ್ ಆಗಲ್ಲ, 160 ಅದೇ ನೋಡಿದ್ರೆ ಅಪಾಚಿ
ರೆಡ್ ಕಾರು ನನಗೆ ಆಫ್ ರೋಡ್ ಆಗಲ್ಲ, ಅದಕ್ಕೆ ಬರ್ತಾ ನಿಂತಿ ಬೈಕಿಂಗ್ ನಾನು. ಆಯ್ತು ಬನ್ನಿ, ನಿಮಗೆ ಈಗ ಏನು ಗೊತ್ತಾ ಆಪ್ಷನ್ ಇದೆ. ಈಗ ಬೈಕಿಂಗ್ ಆಪ್ಷನ್ ಇದೆ, ಕಾರ್ ಆಪ್ಷನ್ ಇದೆ. ನಿಮ್ಮ ಹತ್ರ ಕಾರ್ ಇಲ್ಲ ಅಂದ್ರೂ ವಿಡಿಯೋ ಮಾಡಿದ್ರೆ ನನಗೆ ಸಿಂಗಲ್ ಆಗಿ ಬರ್ಬೋದು, ಕಾರಲ್ಲಿ ಪರವಾಗಿಲ್ಲ ಬರ್ಬೋದು, ನನಗೆ ಖುಷಿ ಆಗ್ಬಿಡ್ತು. ಏನು ಗೊತ್ತಾ, ನಮ್ದೆಲ್ಲ ಇವ್ರ ಹತ್ರ ಕಾರ್ ಇಲ್ಲ, ಇವರು ಸಪ್ರೇಟ್ ಆಗಿ ಬಂದಿದ್ದಾರೆ, ಕಾರ್ ಶೇರಿಂಗ್ ಬಂದಿದ್ದಾರೆ. ಇವಾಗ ನಮ್ಮ ಜೊತೆ ಯಾರೋ ಬಂದಿರ್ತಾರೆ, ಅವ್ರ ಹತ್ರ ಸಿಂಗಲ್ ಬಂದಿರ್ತಾರೆ, ಇಲ್ಲ ಡಬಲ್ಸ್ ಬಂದಿರ್ತಾರೆ. ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ನಾವು ಅವ್ರಿಗೆ ಆ್ಯಕ್ಚುಲಿ ನಾವು ಗ್ರೂಪಿಗೆ ಆ್ಯಡ್ ಆದಮೇಲೆ ನಾವು ಕೇಳ್ತೀವಿ ಯಾರಿಗಾದ್ರೂ ಬೇಕು. ಯಾಕಂದರೆ ಆ ಒಂದು ಶೇರಿಂಗ್ ಬರೋದ್ರಿಂದ ಅವ್ರಿಗೂ ಯೂಸ್ ಆಗುತ್ತೆ. ಒಂದು ಎಕ್ಸ್ಪೆನ್ಸ್ಗಳು, ಡೀಸೆಲ್ ಎಕ್ಸ್ಪೆನ್ಸು, ಪೆಟ್ರೋಲ್ ಎಕ್ಸ್ಪೆನ್ಸ್ ಆಗುತ್ತೆ, ಮತ್ತು ಜೊತೆಲಿ ಕಂಪ್ನಿ ಸಿಗ್ತಾರೆ. ನನಗೆ ಅದೇ ನೀವು ರಿವ್ಯೂ ಮಾಡಿದ ತಕ್ಷಣ ಮಜಾ ಮಾಡ್ಬಿಟ್ಟು ನಂಗೆ ಅದೇ ಖುಷಿ ಆಗ್ಬಿಡುತ್ತೆ. ಥ್ಯಾಂಕ್ ಯು ಆಗ್ಬೋದು, ಬರ್ಬೋದು, ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡ್ಬೋದು ಅಂತ ಖುಷಿ ಆಯ್ತು. ಥ್ಯಾಂಕ್ ಯು, ಸೂಪರ್. ಓಕೆ, ಎಂಜಾಯ್ ಮಾಡಿ, ಒಂದು ಒಳ್ಳೆ ಸನ್ಸೆಟ್ ನೋಡೋಣ. ಡೈಲಿ ಆ್ಯಕ್ಚುಲಿ ಮನೇಲಿ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ತೀವಿ ಲಾಗ್ಸ್ ಎಲ್ಲಾನು. ಓಕೆ ಮಾಡ್ತೀವಿ ನೋಡಿ, ನಿಮ್ಮ ಮನೇಲಿ ಯಾರ್ಯಾರು ನೋಡ್ತಾ ಇದ್ದೀರೋ, ಸುನಿಲ್ ಅವರು ನಮ್ಮ ಜೊತೆ ಬೈಕಿಂಗ್ ಬಂದಿದ್ರು, ಜಟಾಯು ಕ್ಲಬ್ ಬಗ್ಗೆ ಬಂದಿದ್ದಾರೆ. ಖುಷಿ ಆಯ್ತು ನಮಗೂ. ಇದೇ ಥರ ಮಾಡ್ತಾ ಇರಿ, ನಿಮ್ಗೆ ಎಲ್ಲ ಅಡ್ವೆಂಚರ್ ಸಪೋರ್ಟ್ ಮಾಡ್ತೀವಿ. ಬಟ್ ನಿಮ್ಮ 3 ಜನ ಕಾಂಬಿನೇಷನ್ ಸೂಪರ್ ಆಗಿತ್ತು. ಬಟ್ ಅದು ಏನು ಮಾಡೋಕ್ಕಲ್ಲ, ಕಾಲಕ್ರಮೇಣ ಎಲ್ಲ ಯಾವುದು ಶಾಶ್ವತ ಅಲ್ಲ ಅಂದಂಗೆ, ಹಂಗೆ ಏನು ಮಾಡೋಕ್ಕಾಗಲ್ಲ. ನಮ್ಗೆ ಇದೇ ಥರ ಬೇಕು. ನಾನು ರೀಸೆಂಟಾಗಿ ನಂದಿ ಕ್ಯಾಂಪ್ 2 ಸಲ ಹೋಗಿದ್ದೀನಿ, ರಿವರ್ ಕ್ಯಾಂಪ್ 2 ಸಲ ಹೋಗಿದ್ದೀನಿ. ಮೊನ್ನೆ ಮೈಸೂರು ಫೆಸ್ಟ್ಗೆ ಬಂದಿದ್ದೆ. ಆ್ಯಕ್ಚುಲಿ ನಾನು ಮುಗಿಸ್ಕೊಂಡು 4 ಗಂಟೆ ಹೊರಟೆ. ನೀವು ನಾನು ಲೈಟಾಗಿ ಬಂದು ನಾನು 1 ಅವರ್ನಿಂದ ಬಂದಿದ್ದೆ. ಆ್ಯಕ್ಚುಲಿ ನಾನು ಫ್ರೈಡೇ ನಂದಿ ಕ್ಯಾಂಪ್ ಹೋಗಿದ್ದೆ, 14ಗೆ 15ಗೆ ಸ್ಯಾಟರ್ಡೆ ನೈಟ್ ಸ್ಟೇ ಮಾಡಿ ಸಂಡೇ ಅದು ಫೆಸ್ಟ್ ಅಟೆಂಡ್ ಮಾಡಿದೆ. ಆ್ಯಕ್ಚುಲಿ ನಿಮ್ಬರು ವೇಟ್ ಮಾಡಿದೆ, ಬರಲಿಲ್ಲ, ನಾವು ಹೊರಟ್ಬಿಟ್ಟೆ ಮತ್ತೆ. ಓಕೆ ಹ್ಞೂ ಬಾಯ್, ಅಷ್ಟೇ ಹತ್ತದೆ. ಹಾಂ ಓಕೆ ಓಕೆ, ಎಲ್ಲ ರೆಡಿ ಇದ್ದೀರಾ? ಓಡೋಣ. ಎಲ್ಲ ಗಾಡಿ ಬರಬೇಕು ಹಿಂದ್ಗಡೆ ಜಿಪ್ಸಿ. ಒಂದು ಸನ್ಸೆಟ್ ಪಾಯಿಂಟ್ಗೆ ಹೋಗೋಕ್ಕೆ ಗಾಡಿಗಳು ರೆಡಿ ಇದೆ. 2 ಕಾರ್ ಆಲ್ ಮಾಡಿಸಿದ್ರು ನಿಲ್ಸಿದ್ದೀವಿ, ಚಿಕ್ಕದು ಬೇಡ ಅಂದ್ಬಿಟ್ಟೆ. ಅದು ಓಕೆನಾ ಅಲ್ಲ? ಓಕೆ, ಒಂದು ಒಳ್ಳೆ ಅಡ್ವೆಂಚರ್. ಓಕೆನಲ್ಲ? ಫುಲ್ ಅಡ್ವೆಂಚರು. ನಮ್ಮ ಟಾರ್ಸನ್ ನೋಡಿ ನನ್ನ ಮಗ ಬೆಲ್ಟ್ ಎಲ್ಲ ಕಟ್ಕೊಂಡ್ಬಿಟ್ಟು ಅವ್ರಿಗೆ ಬಿದ್ದೋಯ್ತೀನಿ ಅಂದ್ಬಿಟ್ಟು. ಏನು ಡವ್ ಆಗ್ತಿಲ್ಲ ಏನಿಲ್ಲ. ಓಕೆ ಸರಿ, ಬೆಲ್ಟ್ ಹಾಕೊಂಡ್ಬಿಟ್ಟವನು. ಮುಂದಿನ ಲಾಗಲ್ಲಿ ನೋಡಿ ಒಂದು ಒಳ್ಳೆ ಒಂದು ಸನ್ಸೆಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಸಿಗೋಣ ಮತ್ತೊಂದು ಲಾಗಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.